ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಹೈಕೋರ್ಟ್ ಜಾಮೀನೇನೋ ಕೊಡ್ತು. ಆದರೆ ಈ ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಕೂಡ ಸಲ್ಲಿಸಲಾಗಿತ್ತು. ಸೊ ಹಾಗಾಗಿ ಸುಪ್ರೀಂನಲ್ಲಿ ಈಗ ದರ್ಶನ್ ಪರ ವಕಾಲತ್ತು ವಹಿಸೋದಕ್ಕೆ ಸೀನಿಯರ್ ಅಡ್ವೊಕೇಟ್ ಕಪಿಲ್ ಸಿಬಲ್ ಅವರನ್ನು ಅಪ್ರೋಚ್ ಮಾಡಿದಾರಂತೆ ಇವ್ರ ಫ್ಯಾಮಿಲಿಯವರು. ಹಾಗಾದರೆ ಕಪಿಲ್ ಸಿಬಲ್ ಅವರು ದರ್ಶನ್ ಪರ ವಕಾಲತ್ತು ವಹಿಸ್ತಾರಾ ಅಂತಕ್ಕಂಥ ಪ್ರಶ್ನೆ. ಈಗಾಗಲೇ ಕಪಿಲ್ ಸಿಬಲ್ ಅವ್ರನ್ನ ಭೇಟಿಯಾಗಿ ಫೀಸ್ ಬಗ್ಗೆ ಎಲ್ಲ ಒಂದಷ್ಟು ಚರ್ಚೆ ಆಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಅದನ್ನು ಇವ್ರ ಕೈಲಿ ಅಫೋರ್ಡ್ ಮಾಡೋಕ್ಕಾದ್ರೆ ಮಾಡ್ಬೋದು. ಒಂದು ಅಪಿಯರೆನ್ಸ್ಗೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ 20 ಲಕ್ಷ ತಗೋತಾರಂತೆ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಇವರೆಲ್ಲ. ಫ್ಲೈಟ್ ಚಾರ್ಜ್ ಇವ್ರದ್ದೇ ಎಲ್ಲ ಅಂದರೆ ಇಲ್ಲಿಗೆ ಬರಬೇಕು ಅಂದರೆ ಡೆಲ್ಲಿನಲ್ಲೇ ವಾದಿಸಬೇಕು ಅಂತಂದರೆ 20 ಲಕ್ಷ ಬೇಕಂತೆ ಒಂದು ಅಪಿಯರೆನ್ಸ್ಗೆ. ಹಾಗಾಗಿ ಅದಕ್ಕೆಲ್ಲ ಕೊಡೋಕ್ಕೆ ರೆಡಿ ಇದೆ ಅಂತಂದರೆ ಆಗ್ಬೋದು. ಮಾರ್ಚ್ 18ರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಬರ್ತಾ ಇದೆ. ಸೊ ಅದರಲ್ಲಿ ದರ್ಶನ್ ಪರ ವಾದ ಮಂಡಿಸೋದಕ್ಕೆ ಕಪಿಲ್ ಸಿಬಲ್ ಅವರನ್ನು ಈಗ ಅಪ್ರೋಚ್ ಮಾಡಿದ್ದಾರೆ. ಸರಿಯಾದಂಥ ಫೀಸ್ ಎಲ್ಲವೂ ಕೂಡ ಸೆಟ್ ರೈಟ್ ಆಯಿತು ಅಂತಂದರೆ ಅವರೇ ಅಪಿಯರ್ ಆಗ್ಬೋದು. ಆ ಥರದ್ದೇನಿಲ್ಲ. ಈಗ ಬೇಕಾದಷ್ಟು ಈಗ ಕರ್ನಾಟಕದಲ್ಲಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಮಾಡಬೇಕಾದ್ರೆ ಸಿ ವಿ ನಾಗೇಶ್ ಮಾಡ್ಬೋದು ಕಪಿಲ್ ಸಿಬಲ್ ಅವ್ರನ್ನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಕಪಿಲ್ ಸಿಬಲ್ ಅವರು ದರ್ಶನ್ ಪರ ವಾದ ಮಂಡಿಸಬಾರ್ದು ಅಂತ ಏನಿಲ್ಲ. ಸೊ ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಗೆಲುವನ್ನು ಕಾಣೋದಕ್ಕೆ ದರ್ಶನ್ ಫ್ಯಾಮಿಲಿ ಅವರ ಮುಂದಿನ ತಂತ್ರಗಾರಿಕೆ ಏನು ಅಂತ? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿತ್ತು. ಅದಾದ ಬಳಿಕ ಸರ್ಕಾರ ಇದರ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಹಾಕೊಂಡಿದೆ. ಅಂದ್ರೆ ಅರ್ಜಿಯನ್ನ ವಿಚಾರಣೆ ಮಾಡಿ ಹೈಕೋರ್ಟ್ ನ ಆದೇಶ ಏನಿದೆ ಅದನ್ನ ರಿಜೆಕ್ಟ್ ಮಾಡಿ ಅನ್ನೋ ಮಟ್ಟಿಗೆ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯನ್ನ ಮಾಡ್ಕೊಂಡಿದೆ. ಹೀಗಾಗಿ ಅರ್ಜಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ 7 ಆರೋಪಿಗಳ ಜಾಮೀನನ್ನ ಏನ್ ಕ್ಯಾನ್ಸಲ್ಗೆ ಕೇಳಲಾಗಿತ್ತು, ಆ 7 ಆರೋಪಿಗಳಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿ ಮಾರ್ಚ್ 18ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ವಿಚಾರ ಏನಂತ ಹೇಳಿದ್ರೆ, ಇದೀಗ ದರ್ಶನ್ ಪರ ವಾದ ಮಂಡನೆಯನ್ನ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರನ್ನ ಎಂಗೇಜ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿಯೇ ಹಳೆಯ ಕೇಸ್ ಫೈಲ್ ಇರ್ಬೋದು, ಹಳೆಯ ಮಾಹಿತಿ ಇರ್ಬೋದು, ಹೈಕೋರ್ಟ್ ನ ಆರ್ಗ್ಯುಮೆಂಟ್ ಇರ್ಬೋದು, ಅದ್ರ ಜೊತೆಗೆ ಫೀಸ್ ಇರ್ಬೋದು, ಇದೆಲ್ಲದರ ಬಗ್ಗೆ ಈಗಾಗಲೇ ಕಪಿಲ್ ಸಿಬಲ್ ಅವರ ಜೊತೆ ಮಾತನಾಡಿದ್ದಾರೆ. 18ನೇ ತಾರೀಕು ಕಪಿಲ್ ಸಿಬಲ್ ದರ್ಶನ್ ಪರ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಂಡನೆ ಮಾಡಲಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಓಕೆ, ಈಗ ಕಪಿಲ್ ಸಿಬಲ್ ಆಗಲಿ ಅಥವಾ ಸುಪ್ರೀಂ ಕೋರ್ಟ್ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಸಾಕಷ್ಟು ಜನ ಇದ್ದಾರೆ. ಬಟ್ ಅಂಥ ಸಂದರ್ಭದಲ್ಲಿ ಈಗ ಕಪಿಲ್ ಸಿಬಲ್ ಅವರನ್ನೇ ಆಯ್ಕೆ ಮಾಡಿದ್ದು ಯಾಕೆ? ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರಾ ಇವ್ರ ಪರವಾಗಿ ಅಪಿಯರ್ ಆಗೋದಕ್ಕೆ, ಹೇಗೆ ಅಂತ ಮೂರ್ತಿ? ಅರವಿಂದ್, ಈಗಾಗಲೇ ಕಪಿಲ್ ಸಿಬಲ್ ಅವ್ರನ್ನ ದರ್ಶನ್ ಕುಟುಂಬ ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಕೇಸ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಸಹ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ 18ನೇ ತಾರೀಕು ಅವರೇ ಎಂಗೇಜ್ ಮಾಡ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇಲ್ಲಿ ಹೈಕೋರ್ಟ್ ನಲ್ಲಿ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರನ್ನ ಎಂಗೇಜ್ ಮಾಡುವ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಅವರ ಸಲಹೆಯ ಮೇರೆಗೆ ಕಪಿಲ್ ಸಿಬಲ್ ಅವ್ರನ್ನ ಎಂಗೇಜ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಇದೆ. ಹೀಗಾಗಿ ಬಹುತೇಕ ಫೀಸ್ ಸ್ಟ್ರಕ್ಚರ್ ಇವೆಲ್ಲವನ್ನ ಕೂಡ ಮಾತುಕತೆ ಮುಗಿಸಾಗಿದೆ. ಹೀಗಾಗಿ 18ನೇ ತಾರೀಕು ದರ್ಶನ್ ಪರ ಕಪಿಲ್ ಸಿಬಲ್ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಂಡನೆಯನ್ನ ಮಾಡೋದಕ್ಕೆ ಈಗಾಗಲೇ ತಯಾರಿಯನ್ನ ಸಹ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಓಕೆ ಮೂರ್ತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಮಾರ್ಚ್ 18 ಇನ್ನೂ ಟೈಮ್ ಇದೆ, 1 ತಿಂಗಳು ಟೈಮ್ ಇದೆ. ಅಷ್ಟರಲ್ಲಿ ಅವ್ರಿಗೆ ಏನು ಬೇಕು? ಆಮೇಲೆ ನಿಮಗೆ ಕಾನೂನು ಹೋರಾಟ ಅಂತಂದಾಗ ಮಾಡಲೇಬೇಕು, ಬೇರೆ ದಾರಿ ಇಲ್ವೇ ಅಲ್ವಲ್ಲ. ನೀವೊಬ್ಬರು ವಕೀಲರನ್ನ ನೇಮಿಸ್ಕೊಳ್ಳೇಬೇಕಾಗುತ್ತೆ, ಹೋರಾಟ ಮಾಡಲೇಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ದರ್ಶನ್ ಪರವಾಗಿ ಕಪಿಲ್ ಸಿಬಲ್ ಅವ್ರು ಅಪಿಯರ್ ಆದರೆ ಉಳಿದವ್ರ ಪರವಾಗಿ ಯಾರು ಅಪಿಯರ್ ಆಗ್ತಾರೆ ಅಂತಲೂ ಪ್ರಶ್ನೆ ಇರುತ್ತಲ್ಲ. ಇಂಡಿವಿಜುವಲ್ ಆಗಿ ಮಾಡ್ಕೋಬೇಕಲ್ವಾ? ನಮ್ಮ ಪ್ರಾಸಿಕ್ಯೂಷನ್ ಪರವಾಗಿ ಯಾವ ಸ್ಟ್ರಾಂಗ್ ಲಾಯರ್ ಅಪಿಯರ್ ಆಗ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಪಿಲ್ ಸಿಬಲ್ ಮೈಟಿ ಲಾಯರ್, ಸೊ ಅವ್ರಿಗೆ ಟಕ್ಕರ್ ಕೊಡೋ ನಿಟ್ಟಲ್ಲಿ ನಮ್ಮಲ್ಲೂ ಕೂಡ ಪ್ರಾಸಿಕ್ಯೂಷನ್ ಇಂದ ಯಾರಾದರೂ ಏಬಲ್ ಕ್ಯಾಂಡಿಡೇಟ್ ಬರಬಹುದು ಅಂತ ಅನ್ಸುತ್ತೆ. ನೋಡೋಣ.